ಎಲ್ರಿಗೂ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದು ಒಂದು ಕ್ರಾಂತಿಕಾರಿ ಬದಲಾವಣೆ ಎಂದು ನಾವು ಹೇಳ್ಬೋದು ಶಿಕ್ಷಣ ಒಂದು ರಂಗದಲ್ಲಿ. ಇಲ್ಲಿವರೆಗೆ ನಾವು FA1, FA2, FA3, FA4 ಈ ರೀತಿಯಾಗಿ ಅಸೆಸ್ಮೆಂಟ್ ಮಾಡ್ತಾ ಇದ್ದೇವೆ. ಅದು ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗಿರುತ್ತೆ. ಆದರೆ ಇವಾಗ ಮಹತ್ತರವಾದ ಬದಲಾವಣೆ ಏನಂದರೆ, ಪ್ರತಿ ಯೂನಿಟ್ಗೂ ನಾವು 25 ಮಾರ್ಕ್ಸ್ಗೆ ಟೆಸ್ಟನ್ನು ಕಂಡಕ್ಟ್ ಮಾಡಬೇಕು. ಸೊ ಆ ಟೆಸ್ಟನ್ನು ಕಂಡಕ್ಟ್ ಮಾಡಬೇಕಾದ್ರೆ ಕ್ವಶನ್ ಬ್ಯಾಂಕನ್ನು DSCRT ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಕ್ಲಾಸ್ ವೈಸ್. ಸೊ ಆ ಒಂದು ಕ್ವಶನ್ ಬ್ಯಾಂಕನ್ನು ಪ್ರತಿ ಪಾಠ ಯೂನಿಟ್ ಮುಗಿದಾದ ಮೇಲೆ ಮಕ್ಕಳಿಂದ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಆ ಒಂದು ಕ್ವಶನ್ ಬ್ಯಾಂಕಿನಿಂದ 25 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನು ತೆಗೆದುಬಿಟ್ಟು ನಾವು ಕ್ವಶನ್ ಪೇಪರನ್ನು ರೆಡಿ ಮಾಡಬೇಕಾಗುತ್ತೆ. ಅದಕ್ಕಾಗಿ ಆ ಪ್ರಶ್ನೆ ಕೋಠಿಯನ್ನು ಕ್ವಶನ್ ಬ್ಯಾಂಕನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಿಕೊಳ್ಬೇಕು ಎನ್ನುವುದ್ರ ಬಗ್ಗೆ ಇವತ್ತು ನೋಡೋಣ. ಸೊ ಅದಕ್ಕಾಗಿ ಸರ್ಚ್ ಬಾಕ್ಸಲ್ಲಿ ನಾವು ಏನು ಮಾಡಬೇಕು, DSCRT ವೆಬ್ಸೈಟ್ ಲ್ಯಾಂಗ್ವೇಜ್ ಬೇಸ್ಡ್ ಅಸೆಸ್ಮೆಂಟ್ ಎಂದು ಟೈಪ್ ಮಾಡಿಬಿಟ್ಟು ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಟೀರಿಯಲ್ಸ್ DSCRT ಕರ್ನಾಟಕ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ. ನೋಡಿ, ಈ ರೀತಿ ಬರ್ತಾ ಇದೆ. ಇಲ್ಲಿ ನೋಡಿ, LBA ಪಬ್ಲಿಕೇಶನ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಸರ್ಕ್ಯುಲರ್. ಸೊ ಎಲ್ಲ ಮಾಹಿತಿ ಇಲ್ಲಿ ನೋಡಿ. ಕ್ಲಾಸ್ ವೈಸ್ ಏನಪ್ಪ ಅಂದರೆ ಕ್ವಶನ್ ಬ್ಯಾಂಕ್ಸ್ನ ಒಂದು ಇಲ್ಲಿ ನಾವು ಪಡಿಬಹುದು. ಸೊ ಅದಕ್ಕಾಗಿ ಒಂದು ಪ್ರಾಕ್ಟಿಕಲ್ ಆಗಿ ನೋಡೋಣ. ಫಾರ್ ಎಕ್ಸಾಂಪಲ್, ನಾನು ಈಗ 4th ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಆಪ್ಷನ್ಸ್ಗಳು ಬರ್ತಾ ಇದೆ. 4th ಸ್ಟ್ಯಾಂಡರ್ಡ್ LBA ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇದೆ. ಮತ್ತು 4th ಸ್ಟ್ಯಾಂಡರ್ಡ್ LBA EVS ಎನ್ವೈರನ್ಮೆಂಟಲ್ ಸೈನ್ಸ್ ಕನ್ನಡ ಮೀಡಿಯಮ್ದವರಿಗೆ, ಆಮೇಲೆ ಇಂಗ್ಲೀಷ್ ಮೀಡಿಯಮ್ದವರಿಗೆ. ಸೊ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಮೀಡಿಯಮ್ ಮತ್ತು ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಮ್ ಈ ರೀತಿ 4th ಸ್ಟ್ಯಾಂಡರ್ಡಲ್ಲಿ ಸದ್ಯಕ್ಕೆ ಇಷ್ಟು ಒಂದು ಏನಪ್ಪ ಅಂದರೆ ಒಂದು ಸಬ್ಜೆಕ್ಟ್ಸ್ ಮೇಲೆ ಲ್ಯಾಂಗ್ವೇಜ್ ಮೇಲೆ ಪ್ರಶ್ನೆ ಕೋಟಿಯನ್ನು ಕ್ವಶನ್ ಬ್ಯಾಂಕನ್ನು ಕೊಟ್ಟಿದ್ದಾರೆ. ಈ ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆಯಲ್ಲಿ 4th ಲ್ಯಾಂಗ್ವೇಜ್ 4th ಸ್ಟ್ಯಾಂಡರ್ಡ್ LBA ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ನನಗೆ ಬೇಕಾಗಿದೆ. ಅದಕ್ಕಾಗಿ ನಾನು ಏನು ಮಾಡಬೇಕು, ಆ ಕ್ವಶನ್ ಬ್ಯಾಂಕನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕಾಗಿ 2ನೇ ಕ್ರಮಾಂಕದಲ್ಲಿರುವಂಥ 4th ಸ್ಟ್ಯಾಂಡರ್ಡ್ LBA ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಮಾಡಿದ ತಕ್ಷಣ ಏನಾಗುತ್ತೆ ನೋಡೋಣ. ನೋಡಿ, 4th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಬ್ಯಾಂಕ್ ಬುಕ್ಲೆಟ್ ಇಲ್ಲಿ ಓಪನ್ ಆಗಿದೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೇವೆ. ಸೊ ನೋಡಿ, ಆ 4th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿರ್ತಕ್ಕಂಥ ಎಲ್ಲ ಪಾಠಗಳು ಇಲ್ಲಿ ಶೋ ಆಗ್ತಾ ಇದೆ. ಪ್ರತಿ ಪಾಠಕ್ಕೆ ಸಂಬಂಧಪಟ್ಟಂತಹ ಲರ್ನಿಂಗ್ ಔಟ್ಕಮ್ಸ್ಗಳು ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ನೋಡಿ, ಪ್ರತಿಯೊಂದು ಪಾಠಗಳು ಒಟ್ಟಾರೆ ನೋಡಿ 9 ಯೂನಿಟ್ಸ್ ಇದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಲರ್ನಿಂಗ್ ಔಟ್ಕಮ್ಸ್ಗಳು ಇವೆ. ಎಲ್ಲವೂ ಕೂಡ ಈಸಿಯಾಗಿ ಅವೈಲಬಲ್ ಇದೆ. ಜಸ್ಟ್ ನಾವು ಇದನ್ನು ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದು ನಮ್ಮ ಕೆಲಸ. ಸೊ ಇಲ್ಲಿ ನೋಡಿ, ಕೆಳಗಡೆ ಪ್ರತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ಯೂನಿಟ್ 1 ಹೌಸ್ ಹೋಲ್ಡ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಲರ್ನಿಂಗ್ ಅಬ್ಜೆಕ್ಟಿವ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಪಾಠಕ್ಕೆ ಸಂಬಂಧಪಟ್ಟಂತಹ ವೇಟೇಜ್ ಟು ಅಬ್ಜೆಕ್ಟಿವ್ ಅಂದರೆ ಅಬ್ಜೆಕ್ಟ್ ನಾಲೆಜ್ಗೆ ಎಷ್ಟು ಕ್ವಶನ್ಸ್ ತೆಗಿಬೇಕು, ಅಂದರೆ ಪ್ರಶ್ನೆ ಪತ್ರಿಕೆ 25 ಅಂಕಗಳಿಗೆ ತೆಗಿಬೇಕಾದ್ರೆ ನಾಲೆಜ್ಗೆ, ಕಾಂಪ್ರೆನ್ಸ್ಗೆ, ಎಕ್ಸ್ಪ್ರೆಷನ್ ಮತ್ತು ಅಪ್ರಿಷಿಯೇಷನ್ಗೆ ಎಷ್ಟು ಕ್ವಶನ್ಸ್ಗಳು ಇರಬೇಕು, ಮತ್ತು ಪರ್ಸೆಂಟೇಜ್ ಎಷ್ಟಿರಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ಮತ್ತು ಕ್ವಶನ್ಸ್ ಯಾವ ರೀತಿಯಾಗಿರಬೇಕು, 1 ಮಾರ್ಕ್ಸಿಂದು, ಶಾರ್ಟ್ ಆನ್ಸರು, ಲಾಂಗ್ ಆನ್ಸರು, ಎಷ್ಟು ಕ್ವಶನ್ಸ್ ಇರಬೇಕು, ಎಷ್ಟು ಮಾರ್ಕ್ಸ್ಗಳನ್ನು ಹೊಂದಿರಬೇಕು, ಮತ್ತು 1 ಮಾರ್ಕ್ಸ್ಗೆ ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್ಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ಮತ್ತು ಡಿಫಿಕಲ್ಟ್, ಈಸಿ, ಎವರೇಜ್, ಡಿಫಿಕಲ್ಟು, ಈಸಿಯಲ್ಲಿ ಎಷ್ಟು ಕ್ವಶನ್, ಎವರೇಜಲ್ಲಿ ಎಷ್ಟು ಕ್ವಶನ್, ಡಿಫಿಕಲ್ಟಲ್ಲಿ ಎಷ್ಟು ಕ್ವಶನ್ ಮತ್ತು ಈಸಿ, ಎವರೇಜ್, ಡಿಫಿಕಲ್ಟಿಗೆ ಎಷ್ಟು ಮಾರ್ಕ್ಸ್ ನಿಗದಿಪಡಿಸಿದ್ದಾರೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಈ ಒಂದು ಎವ್ರಿ ಯೂನಿಟ್ಗೆ ಈ ರೀತಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ಬ್ಲೂ ಪ್ರಿಂಟನ್ನು ಯೂಸ್ ಮಾಡಿಬಿಟ್ಟು ನಾವು 25 ಮಾರ್ಕ್ಸ್ಗೆ ಕ್ವಶನ್ ಪೇಪರನ್ನು ತೆಗಿಬೇಕಾಗುತ್ತೆ. ಇಲ್ಲಿ ನೋಡಿ, ಕ್ವಶನ್ ಬ್ಯಾಂಕನ್ನು ಕೊಟ್ಟಿದ್ದಾರೆ. ಟೋಟಲ್ 182 ಕ್ವಶನ್ಸ್. ಸೊ ಇಲ್ಲಿ ನೋಡಿ, ಕ್ವಶನ್ ಬ್ಯಾಂಕನ್ನು ನೋಡ್ತಾ ಇದ್ದೇವೆ. ಎವ್ರಿ ಏರಿಯಾವನ್ನು ಅವರು ಫೋಕಸ್ ಮಾಡಿದ್ದಾರೆ. ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೇಲೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಇದ್ದಾವೆ ಅಂತಂದರೆ 50 ಕ್ವಶನ್ಸ್ ಇದ್ದಾವೆ. ಈ ಒಂದು 50 ಕ್ವಶನ್ಸಲ್ಲಿ ಈಸಿ ಕ್ವಶನ್ಸ್ ಇದ್ದರೆ ಅಲ್ಲಿ ಬ್ರ್ಯಾಕೆಟಲ್ಲಿ ಈಸಿ ಅಂತ ಬರೆದಿದ್ದಾರೆ. ಆಮೇಲೆ ಎವರೇಜ್ ಇದ್ದರೆ ಬ್ರ್ಯಾಕೆಟಲ್ಲಿ ಎವರೇಜ್ ಅಂತ ಬರೆದಿದ್ದಾರೆ. ಡಿಫಿಕಲ್ಟ್ ಇದ್ದರೆ ಬ್ರ್ಯಾಕೆಟಲ್ಲಿ ಡಿಫಿಕಲ್ಟ್ ಅಂತ ಕೂಡ ಬರೆದಿದ್ದಾರೆ. ಇಲ್ಲಿ ನೋಡಿ ಡಿಫಿಕಲ್ಟ್.
ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೇಲೆ 50 ಕ್ವಶನ್ಸ್ ಇದೆ. ಮ್ಯಾಚ್ ದ ಫಾಲೋವಿಂಗ್ ಮೇಲೆ ನೋಡಿ ಎಷ್ಟಿದೆ, 51 to 56 ಅಷ್ಟು ಕ್ವಶನ್ಸ್ಗಳಿವೆ. ಪಿಕ್ಔಟ್ ದ ಆಡ್ ಒನ್, ಇಲ್ಲಿ 57 70 ನೋಡಿ 81ವರೆಗೆ ಇವೆ. ಗಿವ್ ಒನ್ ವರ್ಡ್, ಇದರಲ್ಲಿ 82 106ವರೆಗೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು 107 ನೋಡಿ ಎಲ್ಲಿವರೆಗೆ ಕೊಟ್ಟಿದ್ದಾರೆ, ಟೋಟಲಾಗಿ 131ವರೆಗೆ ಕೊಟ್ಟಿದ್ದಾರೆ. ಎಸ್ ನೋ ಆನ್ಸರ್ ಎಸ್ ಆರ್ ನೋ ಮೇಲೆ 132 156ವರೆಗೆ ಕೊಟ್ಟಿದ್ದಾರೆ. ಆನ್ಸರ್ ಇನ್ ಎ ವರ್ಡ್ ಆರ್ ಸೆಂಟೆನ್ಸ್ ಇಲ್ಲಿ 157 ನೋಡಿ 181ವರೆಗೆ ಕೊಟ್ಟಿದ್ದಾರೆ. ಮತ್ತು 182 ಕ್ವಶನ್ ಏನಿದೆ ಅಂದರೆ ಡಿಫಿಕಲ್ಟ್ ಕ್ವಶನ್ ಇದೆ. ಏನಿದೆಯಪ್ಪ ಅಂದರೆ ಹಿಯರ್ ಈಸ್ ಎ ಪಿಕ್ಚರ್ ಆಫ್ ಎ ಮಾರ್ಕೆಟ್, ರೈಟ್ ಎ ಫ್ಯೂ ಸೆಂಟೆನ್ಸ್ ಆನ್ ಯುವರ್ ಓನ್ ವರ್ಡ್ ಬೇಸ್ಡ್ ಆನ್. ಇಲ್ಲಿ ಒಂದು ಪಿಕ್ಚರನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಒಂದು ಪಿಕ್ಚರನ್ನು ಕೊಡ್ತಾರೆ, ಆ ಪಿಕ್ಚರ್ ಮೇಲೆ ನಾವು ಒಂದು ಡಿಸ್ಕ್ರಿಪ್ಷನನ್ನು ಬರೀಬೇಕು. ಸೊ ಈ ರೀತಿ ಎವ್ರಿ ಯೂನಿಟ್ಗೆ ಕ್ವಶನ್ ಬ್ಯಾಂಕನ್ನು ಕೊಟ್ಟಿದ್ದಾರೆ. ಈ ಒಂದು ಫಸ್ಟ್ ಯೂನಿಟ್ಗೆ 182 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ಯೂನಿಟ್ಗಳಿಗೂ ಕೂಡ ಬ್ಲೂ ಪ್ರಿಂಟ್ ಇದೆ, ಕ್ವಶನ್ ಬ್ಯಾಂಕ್ ಇದೆ. ನಾವು ಪಾಠ ಮುಗಿದ ಮೇಲೆ ಮಕ್ಕಳಿಗೆ ಕ್ವಶನ್ ಬ್ಯಾಂಕನ್ನು ಇಷ್ಟು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಈ ಕ್ವಶನ್ಸ್ಗಳಿಂದ 25 ಮಾರ್ಕ್ಸ್ಗೆ ನಾವು ಕ್ವಶನ್ ಪೇಪರ್ ರೆಡಿ ಮಾಡಬೇಕು. ಕ್ವಶನ್ ಪೇಪರ್ ಹೇಗೆ ರೆಡಿ ಮಾಡಬೇಕು ಎನ್ನುವುದನ್ನು ನಾನು ನೆಕ್ಸ್ಟ್ನ ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ ರೆಡಿ ಮಾಡೋದು ಹೇಗೆ ಎಂಬುದರ ಬಗ್ಗೆ ಹೇಳ್ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.